ಎಲ್ಲರಿಗೂ ನಮಸ್ಕಾರ ರೀ. ರಿಯಾಸ್ ಕಿಚನ್ಗೆ ಸ್ವಾಗತ. ಇವತ್ತು ನೀವು ನೋಡ್ತಾ ಇರ್ಬೋದು ರೀ, ಇಲ್ಲಿ ಒಂದು ನಾನು ಬಾಳೆಕಾಯಿಯನ್ನು ತಗೊಂಡು ಕಟ್ ಮಾಡಿ ಮಜ್ಜಿಗೆ ನೀರಿನಲ್ಲಿ ಹಾಕ್ಕೊಂಡಿದ್ದೀನಿ ರೀ. ಮಜ್ಜಿಗೆ ಅಂತಂದರೆ ಹುಳಿ ಇದ್ರೂ ಆಗುತ್ತೆ, ಸಪ್ಪೆ ಇದ್ರೂ ಆಗುತ್ತೆ. ಸ್ವಲ್ಪ ಉಪ್ಪು ಮತ್ತು ಮಜ್ಜಿಗೆಯನ್ನು ಹಾಕ್ಕೊಂಡಿದ್ದೇನೆ. ಇದಕ್ಕೆ ಕಟ್ ಮಾಡಿ ಈಗ ಒಂದು ಅರ್ಧ ಗಂಟೆಗಳ ಕಾಲ ಸ್ವಲ್ಪ ಗಟ್ಟಿಯಾದಂತಹ ಮಜ್ಜಿಗೆ ಮೊಸರಲ್ಲೇ ಕಲಸಿಟ್ಟಿದ್ದೀನಿ. ಅಂದರೆ ಟೇಸ್ಟ್ ಚೆನ್ನಾಗಿ ಕೊಡುತ್ತೆ. ಹಾಗಾಗಿ ನಾನು ಇದನ್ನು ತೊಗೊಂಡೇನಿ ರೀ. ಇಲ್ಲಿ ನೋಡ್ಬೋದು, ಈ ಒಂದು ಬಾಳೆಕಾಯಿ ಲೆಕ್ಕದಾಗೆ ನೋಡಿರಿ, ಇಲ್ಲಿ ಒಂದು ದೊಡ್ಡ ಕಟ್ಟು 2 ಕಟ್ಟಷ್ಟು ಪಾಲಕ್ ಸೊಪ್ಪನ್ನು ತೊಗೊಂಡಿದ್ದೇನೆ. ತುಂಬ ಇದು ಆರೋಗ್ಯಕ್ಕೆ ಒಳ್ಳೆಯದು, ಮಕ್ಕಳಿಗಾದ್ರೂ ಆಗಿರ್ಬೋದು, ದೊಡ್ಡವರಿಗಾದ್ರೂ ಆಗಿರ್ಬೋದು. ಹಾಗಾಗಿ ನಾನು ಇಲ್ಲಿ 2 ಕಟ್ಟನ್ನು ಪಾಲಕನ್ನು ತೊಳೆದು ಈ ಥರ ಕಟ್ ಮಾಡಿ ಇಟ್ಕೊಂಡಿದ್ದೇನೆ ರೀ. ಇವಾಗ ಇಲ್ಲಿ 1 ಕಪ್ ಅವಲಕ್ಕಿಯನ್ನು ತೊಗೊಂಡಿದ್ದೀನಿ. ಮತ್ತು ಇಲ್ಲಿ ನೋಡ್ಬೋದು, ಇದು ಅವಲಕ್ಕಿ 1 ಕಪ್ ಆದರೆ ಇದು ಅರ್ಧ ಕಪ್ನಷ್ಟು ಚಿರೋಟಿ ರವೆಯನ್ನು ತೊಗೊಂಡಿದ್ದೀನಿ ರೀ. ಇಲ್ಲಿ ಒಂದು ಸ್ವಲ್ಪ ತೊಗೋತೀನಿ, ಅಂದರೆ ನಾನು ಇಟ್ಕೊಂಡಿರೋದಿಷ್ಟು. ಇದ್ರಾಗ ಒಂದು 4 ಟೇಬಲ್ ಸ್ಪೂನ್ನಷ್ಟು ಅಕ್ಕಿ ಹಿಟ್ಟನ್ನು ತೊಗೊಂಡಿದ್ದೀನಿ. ಇಲ್ಲಿ 2 ಹಸಿಮೆಣಸು, 1 ಇಂಚಿನಷ್ಟು ಶುಂಠಿ, ಸ್ವಲ್ಪನೇ ಒಂದು ಅರ್ಧ ಈರುಳ್ಳಿ, ಸ್ವಲ್ಪನೇ ಕೊತ್ತಂಬರಿ ಸೊಪ್ಪು. ಇವೆಲ್ಲ ನಮಗೆ ಬೇಕಾಗಿರುವಂತಹ ಸಾಮಗ್ರಿಗಳು. ಈಗ ನಮಗೆ ಬಾಳೆಕಾಯಿ ದೋಸೆ ಮಾಡೋಕ್ಕೆ ನೋಡ್ರಿ. ಈಗ ಫಸ್ಟಿಗೆ ಅಂತಂದರೆ ನಾವು ಈಗ 1 ಕಪ್ಪನ್ನು ಅವಲಕ್ಕಿಯನ್ನು ಹಾಕೊಳ್ಳೋಣ, ಮತ್ತು ಚಿರೋಟಿ ರವೆಯನ್ನು ಸೇರಿಸೋಣ. ಇದು ನಾವು ತರಿಯಾಗಿ ಇದು ಎಷ್ಟು ನೈಸ್ ಆಗುತ್ತೆ ಅಷ್ಟು ಪುಡಿ ಮಾಡ್ಕೋಬೇಕಾಗುತ್ತೆ ರೀ. ಎಷ್ಟು ನೈಸ್ ಆಗುತ್ತೆ ಅಷ್ಟು ನಮಗೆ ದೋಸೆ ಚೆನ್ನಾಗಿ ಬರುತ್ತೆ. ಇವಾಗ ನೋಡ್ಬೋದು ರೀ, ನಮ್ಮದು ಮಿಕ್ಸಿ ಜಾರಲ್ಲಿ ನಾನು 1 ನಿಮಿಷಗಳ ಕಾಲ ಸ್ವಲ್ಪ ಹೈಯಾಗಿ ಗ್ರೈಂಡು ಅಂದರೆ ಮಿಕ್ಸಿ ಮಾಡ್ಕೊಂಡಿದ್ದೀನಿ ರೀ. ಹಾಗಾಗಿ ಇದನ್ನು ಇವಾಗ ಒಂದು ಪಾತ್ರೆಗೆ ತೆಗೆದಿಟ್ಕೊತಾ ಇದ್ದೀನಿ. ಇವಾಗ ನಮ್ಮದು ನಾವು ಮಿಕ್ಸಿ ಮಾಡ್ಕೊಂಡಿದ್ದು ಅವಲಕ್ಕಿ ರವೆಯನ್ನು ತೆಗೆದಿಟ್ಕೊಂಡಿದ್ದೇವೆ ರೀ. ಈಗ ಇದೇ ಮಿಕ್ಸಿ ಜಾರಿಗೆ ನೋಡಿರಿ, ನಾವು ರುಚಿಗೆ ತಕ್ಕಷ್ಟು ಒಂದು ಅರ್ಧ ಟೀ ಸ್ಪೂನು ಕಲ್ಲುಪ್ಪನ್ನು ಸೇರಿಸ್ತಾ ಇದ್ದೀವಿ ರೀ. ಮತ್ತು ಇದಕ್ಕೆ ನೋಡಿರಿ, ಹಸಿಮೆಣ್ಸಿನ್ಕಾಯಿ, ಇದು ಆಪ್ಷನ್ನು. ನೀವು ಹಸಿಮೆಣ್ಸಿನ್ಕಾಯಿ 1 ಆದರೂ 2 ಆದರೂ ಸೇರಿಸ್ಕೋಬೋದು. ಮತ್ತು ಶುಂಠಿನೂ ಸಹ ಇದಕ್ಕೆ ಹಾಕ್ಕೋಬೋದು. ಇದು ಟೇಸ್ಟ್ ಚೆನ್ನಾಗಿ ಬರುತ್ತೆ. ಇವಾಗ ಕೊತ್ತಂಬರಿ ಹಾಕೊಂಡ್ಮೇಲೆ ಒಂದು 1/4 ಟೇಬಲ್ ಸ್ಪೂನಷ್ಟು ಜೀರಿಗೆಯನ್ನು ಸಹ ಸೇರಿಸ್ತಾ ಇದ್ದೀನಿ ರೀ. ಅಂದರೆ ಇದು ಟೇಸ್ಟ್ನು ಚೆನ್ನಾಗಿರುತ್ತೆ, ಫ್ಲೇವರ್ನು ಚೆನ್ನಾಗಿರುತ್ತೆ. ಹಾಗಾಗಿ ಇವಾಗ ನಾವು ಕಟ್ ಮಾಡ್ಕೊಂಡು ಇಟ್ಕೊಂಡಿರುವಂತಹ ಪಾಲಕ್ ಸೊಪ್ಪನ್ನು ಸಹ ಸೇರಿಸಿ ನಾವು ಚೆನ್ನಾಗಿ ನೈಸಾಗಿ ಪೇಸ್ಟ್ ಥರ ಮಾಡ್ಕೋಬೇಕಾಗತ್ತೆ ರೀ. ಇವಾಗ ನಮ್ಮದು ಮಿಕ್ಸಿ ಮಾಡ್ಕೊಳ್ಳೋಣ್ರಿ. ಇವಾಗ ನಾವು ಸ್ವಲ್ಪ ನೀರನ್ನು ಸೇರಿಸ್ಕೊಳ್ಳೋಣ್ರಿ, ಅಂದರೆ ನಮಗೆ ಚೆನ್ನಾಗಿ ಪೇಸ್ಟ್ ಆಗಬೇಕು ನೋಡಿರಿ. ಹಾಗಾಗಿ ಒಂದು ಅರ್ಧ ಲೋಟದಷ್ಟು ನೀರನ್ನು ಸಹ ಸೇರಿಸಿದ್ದೇನೆ. ಇವಾಗ ನೋಡ್ಬೋದು ರೀ, ನಮ್ಮದು ಈ ಥರನೇ ನಾವು ಪೇಸ್ಟ್ ಮಾಡ್ಕೊಂಡಿದ್ದೇವೆ. ನಮ್ಮದು ಪೂರ್ತಿ ನೈಸ್ ಆಗಿದೆ. ಈಗ ಇದನ್ನು ನಾವು ಬ್ಯಾಟರನ್ನು ಇವಾಗ ನೀವು ನೋಡ್ಬೋದು, ನಾವು ಇದಕ್ಕೇ ಹಾಕೋತಾ ಇದ್ದೀವಿ ರೀ. ಇದ್ರೊಳಗೇ ಕಲಿಸ್ಕೋಬೇಕಾಗುತ್ತೆ. ಇವಾಗ ನೋಡ್ಬೋದು ರೀ, ನಾನು ನೆನೆಸಿಟ್ಟಂತಹ ಬಾಳೆಕಾಯಿ ಮತ್ತು ಮೊಸರನ್ನು ಹಾಕಿ ಇದಕ್ಕೇ ಚೆನ್ನಾಗಿ ಮಿಕ್ಸಿ ಮಾಡ್ಕೋತಾ ಇದ್ದೀನಿ. ಇವಾಗ ನಮ್ಮದು ಮಿಕ್ಸಿ ಮಾಡ್ಕೊಂಡಾಗಿದೆ ನೋಡ್ಬೋದು ರೀ. ಇವಾಗ ನಮ್ಮದು ಬ್ಯಾಟರು ತುಂಬ ನೈಸ್ ಆಗಿನೇ ಇದೇ ಥರನೇ ಬರುತ್ತೆ ರೀ. ಇದು ಕಾಯಿ ಆಗಿರೋದ್ರಿಂದ ನಾನು ಇದನ್ನು ಸಹ ಈ ಪಾತ್ರೆಗೆ ಸೇರಿಸ್ಕೊತಾ ಇದ್ದೇನೆ. ಇವಾಗ ನಾವು ರುಬ್ಬಿಟ್ಟಿದ್ದೇವೆ ನೋಡಿರಿ, ಇದಕ್ಕೆ ಸೇರಿಸ್ಕೊತಾ ಇದ್ದೀನಿ. ಈಗ ನಮ್ಮದು ಬ್ಯಾಟರನ್ನು ರೆಡಿ ಮಾಡ್ಕೊಳ್ಳೋಣ್ರಿ. ನಾವಿಲ್ಲಿ ಒಂದು 4 ಟೇಬಲ್ ಸ್ಪೂನಷ್ಟು ಅಕ್ಕಿ ಹಿಟ್ಟನ್ನು ಸಹ ಇಟ್ಟಿದ್ದೇವೆ ರೀ. ಅದನ್ನು ಸಹ ಸೇರಿಸ್ತಾ ಇದ್ದೀನಿ. ನಾನು ಇನ್ನು ಇದ್ರೊಳಗೆ ಒಂದು ಸ್ವಲ್ಪನೇ 1/4 ಕಪ್ನಷ್ಟು ಅಕ್ಕಿ ಹಿಟ್ಟನ್ನು ತೆಗೆದಿಟ್ಟಿದ್ದೀನಿ ರೀ. ಇದಕ್ಕೆ ಚೆನ್ನಾಗಿ ಒಂದು ಮಿಕ್ಸ್ ಮಾಡಬೇಕಾಗುತ್ತೆ, ಒಳ್ಳೆಯದೊಂದು. ಇವಾಗ ಈ ಮಿಶ್ರಣಕ್ಕೆ ನೋಡಿರಿ, ಸ್ವಲ್ಪ ನೀರನ್ನು ಹಾಕೋತಾ. ಇವಾಗ ಇದಕ್ಕೆ ಒಂದು 1/4 ಚಮಚದಷ್ಟು ಸ್ವಲ್ಪನೇ ಅರಿಶಿನವನ್ನು ಸೇರಿಸ್ಕೊಂಡ ಇದ್ದೀವಿ ರೀ. ಗ್ರೀನ್ ಕಲರ್ ಇದೆ ನೋಡಿರಿ, ಇದಕ್ಕೆ ಒಂಚೂರು ಚೆನ್ನಾಗಿ ಒಳ್ಳೆ ಒಂದು ಕಲರ್ ಬರುವ ಸಲುವಾಗಿ ಇದನ್ನು ಸೇರಿಸ್ಕೊಂಡಿದ್ದೇವೆ. ನಾವು ಒಂದು ಹಿಟ್ಟಿನ ದೋಸೆ ಹಿಟ್ಟು ಯಾವ ಥರ ತೊಗೋತೀವಿ ನೋಡಿರಿ, ಆ ಹದಕ್ಕೆ ಬರಬೇಕು. ಇನ್ನು ಸ್ವಲ್ಪ ನೀರು ಬೇಕಾಗುತ್ತೆ. ನೋಡಿ ನಾವು ದೋಸೆ ಹದಕ್ಕೆ ಕಲಿಸ್ಕೋಬೇಕಾಗತ್ತೆ ರೀ. ಇವಾಗ ನಾವು ಇನ್ನೊಂದು ಸ್ವಲ್ಪ ನೀರನ್ನು ಸಹ ಸೇರಿಸ್ಕೊಳ್ಳೋಣ್ರಿ. ಈಗ ಇನ್ನೊಂದು 1/4 ಚಮಚದಷ್ಟು ಉಪ್ಪನ್ನು ಹಾಕ್ತಾ ಇದ್ದೇನೆ. ನಾನು ಉಪ್ಪನ್ನು ನೋಡಿದೆ, ಸ್ವಲ್ಪ ಕಡಿಮೆ ಇದೆ ರೀ. ಸ್ವಲ್ಪ ಉಪ್ಪು ಚೆನ್ನಾಗಿರ್ಬೇಕು ನೋಡಿರಿ. ಸ್ವಲ್ಪ ನೀವು ಸ್ಟಾರ್ಟಿಂಗಾಗಿ ಇದನ್ನು ಸ್ವಲ್ಪ ಗಟ್ಟಿನೇ ಈ ಥರನೇ ಮಾಡ್ಕೊಳ್ಳಿ. ಯಾಕಂತಂದರೆ
ಮತ್ತು ಬೇಕಿದ್ದರೆ ನೀರನ್ನು ಆ್ಯಡ್ ಮಾಡ್ಕೋಬೋದು. ಆದರೆ ಒಂದೇ ಸತಿ ತೆಳುವಾದ್ರೂ ತೊಂದರೆ ಇಲ್ಲ. ಸ್ವಲ್ಪ ಚಿರೋಟಿ ರವೆ ಆಯಿತು, ಮೈದಾ ಹಿಟ್ಟಾದ್ರೂ ಹಾಕಿ ನೀವು ಇಟ್ಕೋಬೋದು. ಇದು ಇವಾಗ ನಮಗೆ ರೆಡಿ ಆಗಿದೆ. ನಾನು ಇದನ್ನು ಒಂದು 15 ನಿಮಿಷಗಳ ಕಾಲ ಇದನ್ನು ತೆಗೆದು ಇಟ್ಕೋತಾ ಇದ್ದೀನಿ ರೀ. ಇದು ಒಂದು 15 ನಿಮಿಷಗಳ ಕಾಲ ಮುಚ್ಚನ್ನೇ ಇಟ್ಕೊಂಡ್ರಿ. ಇವಾಗ ನಮ್ಮ ದೋಸೆ ಹಿಟ್ಟು ರೆಡಿ ಆಗಿದೆ ಅಲ್ರಿ. ಇದಕ್ಕೆ ನಾನು ಚಟ್ನಿ ಮಾಡ್ತಾಯಿದ್ದೀನಿ. ಒಂದೆರಡು ಹಸಿಮೆಣಸು, ಸ್ವಲ್ಪ ಈರುಳ್ಳಿ ಬಿಸಿ ಮಾಡ್ಕೊಂಡಿದ್ದೀನಿ, ಶೇಂಗದ ಕಾಳು ಹುರ್ಕೊಂಡಿದ್ದೀನಿ ರೀ. ಸ್ವಲ್ಪ ಹುಣಸೆ ಹುಳಿ ತೊಗೊಂಡಿದ್ದೀನಿ, ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸಹ ತೊಗೊಂಡಿದ್ದೀನಿ. ಒಂದು 4ರಿಂದ 5 ಎಸಳು ಬೆಳ್ಳುಳ್ಳಿ ಸಹ ತೊಗೊಂಡಿದ್ದೀನಿ. ಇದು ನಮಗೆ ಬಾಳೆಕಾಯಿ ದೋಸೆಗೆ ಚಟ್ನಿ ಮಾಡೋಣ. ಇವಾಗ ಇದಕ್ಕೆ ಸ್ವಲ್ಪ ನೀರನ್ನು ಸಹ ಆ್ಯಡ್ ಮಾಡ್ಕೊಂಡಿದ್ದೀನಿ ರೀ. ಇದನ್ನು ನಾವು ಮಿಕ್ಸಿ ಮಾಡ್ಕೊಳ್ಳೋಣ. ಇವಾಗ ನೋಡ್ಬೋದು ರೀ, ನಮ್ಮದು ಚಟ್ನಿ ರೆಡಿ ಆಗಿದೆ. ನೀವು ನೋಡಿದ್ರೆ ಸ್ವಲ್ಪ ಗಟ್ಟಿ ಇದ್ದರೆ ಚೆನ್ನಾಗಿರಿಸ್ರಿ. ಹಾಗಾಗಿ ನಾನು ಇದನ್ನು ತೆಗೆದಿಟ್ಕೋತಾ ಇದ್ದೀನಿ. ಇವಾಗ ನಾನಿಲ್ಲಿ ದೋಸೆ ಹಂಚನ್ನು ಇಟ್ಕೊಂಡಿದ್ದೇನೆ ರೀ. ಇದಕ್ಕೆ ಸ್ವಲ್ಪ ಆಯಿಲನ್ನು ಹಾಕ್ಕೊಂಡ್ಬಿಟ್ಟು ಇದನ್ನು ಚೆನ್ನಾಗಿ ಸ್ಪ್ರೆಡ್ ಮಾಡಬೇಕಾಗುತ್ತೆ ರೀ. ಇವಾಗ ನೋಡ್ಬೋದು ರೀ, ನಮ್ಮದು ತವಾ ಬಿಸಿ ಆಗಿದೆ. ನಾವು ಸ್ವಲ್ಪ ತುಂಬ ಹೈ ಬಿಸಿ ಮಾಡ್ಕೋಬಾರ್ದು ರೀ. ತವಾ ಸ್ವಲ್ಪನೇ ಲೈಟಾಗಿ ಮೀಡಿಯಮ್ ಆಗಿ ಬಿಸಿ ಮಾಡ್ಕೊಂಡಿರಬೇಕು, ಮತ್ತು ಸ್ಲೋ ಆಗಿಯೂ ಇರಬೇಕು ರೀ. ಸ್ವಲ್ಪ ನಮ್ಮ ದೋಸೆ ಇದು ಮಾಮೂಲಿ ದೋಸೆಕ್ಕಿಂತಲೂ ಸ್ವಲ್ಪನೇ ನಿಧಾನವಾಗಿಯೇ ನಾವು ಈ ಥರನೇ ಸ್ಪ್ರೆಡ್ ಮಾಡ್ಕೋಬೇಕಾಗುತ್ತೆ. ಅಂದರೆ ಇದು ಸ್ವಲ್ಪ ಸ್ಲೋ ಫ್ಲೇಮ್ನಲ್ಲಿಟ್ಟೆ ನಾವು ಬೇಯಿಸ್ಬೇಕಾಗತ್ತೆ ರೀ. ಅಂದರೆ ಸ್ವಲ್ಪ ಬಾಳೆಕಾಯಿ ಜಾಸ್ತಿ ಇರೋದ್ರಿಂದ ನಾವು ಇದಕ್ಕೆ ಬೈಂಡಿಂಗ್ ಸಲುವಾಗಿ ಸ್ವಲ್ಪ ಚಿರೋಟಿ ರವೆನೂ ಕಡಿಮೆ ಹಾಕ್ತಿದ್ದೀವಲ್ರಿ. ನಿಮಗೆ ಸ್ಟಾರ್ಟಿಂಗ್ ಮಾಡೋರಿಗೆ ಒಂದೊಂದು ಸರ್ತಿ ಬೈಂಡಿಂಗ್ ಅದು ಬರಲಿಲ್ಲ ಅಂತಂದರೆ ಅರ್ಧ ಇದು ತೊಗೋಬೋದು. ಅರ್ಧದ ಅವಲಕ್ಕಿ, ಅರ್ಧ ರವೆ ಆ ಥರ ತೊಗೊಂಡ್ರೂ ಬೈಂಡಿಂಗ್ ಚೆನ್ನಾಗಿ ಬರುತ್ತೆ. ನಾವು ಮೊದಲು ಒಂದು ಸರ್ತಿ ಮಾಡಿದಾಗ ಹಾಗಾಗಿತ್ತು. ಇವಾಗ ಈ ಸರ್ತಿ ಮಾಡಿದಾಗೂ ತುಂಬ ಚೆನ್ನಾಗಾಗಿದೆ. ಸ್ವಲ್ಪ ನೆನೆಸ್ಬೇಕಾಗುತ್ತೆ. ಇದನ್ನು ಮುಚ್ಚಿಬಿಟ್ರೆ ನೋಡಿರಿ, ನಾವು 2 ನಿಮಿಷಗಳ ಕಾಲ ಸ್ಲೋ ಫ್ಲೇಮ್ನಲ್ಲೇ ಬೇಯಿಸ್ಬೇಕಾಗುತ್ತೆ. ಇವಾಗ ನೋಡ್ಬೋದು ರೀ, ನಮ್ಮದು ದೋಸೆ ಈ ಥರ ದಂಡಿ ಎಲ್ಲ ಸ್ವಲ್ಪ ಬ್ರೌನ್ ಕಲರ್ ಆಗ್ತದೆ ನೋಡಿರಿ. ಅವಾಗೆ ಈ ಥರ ದೋಸೆನೇ ನೀವು ತೆಗೆದು ಈ ಥರ ಹಾಕ್ಕೊಂಡ್ರೆ ಸಾಕು. ತುಂಬ ಟೇಸ್ಟ್ ಆದಂಥ ಒಂದು ಬಾಳೆಕಾಯಿ ದೋಸೆ ರೆಡಿ ಆಗುತ್ತೆ. ಇವಾಗ ನಾವು ಇದನ್ನು ದೋಸೆಯನ್ನು ತೆಗೆದು ಹಾಕೋಣ್ರಿ. ನೋಡ್ಬೋದು ನಮ್ಮದು ದೋಸೆ ಸರಿಯಾಗಿ ಬೆಂದಿದೆ. ತೆಗೆದಿಟ್ಕೊತಾ ಇದ್ದೀನಿ ರೀ. ಈಗ ನಾವು ಇನ್ನೊಂದು ದೋಸೆ ಸಹ ಹಾಕ್ಕೊಂಡಿದ್ದೇವೆ. ನೋಡ್ಬೋದು ರೀ, ಇದು ತುಂಬ ದೊಡ್ಡ ಸೈಜ್ ಮಾಡೋಕ್ಕಾಗಲ್ಲ, ಸ್ವಲ್ಪ ಇಷ್ಟಿಷ್ಟೇ ಮಾಡಬೇಕಾಗುತ್ತೆ ರೀ. ಇದನ್ನು ನಾವು ಮತ್ತೆ 2 ನಿಮಿಷಗಳ ಕಾಲ ಸ್ಲೋ ಫ್ಲೇಮ್ನಲ್ಲೇ ಇಟ್ಟು ಬೇಯಿಸ್ಬೇಕಾಗುತ್ತೆ. ಇವಾಗ ನೋಡ್ಬೋದು ರೀ, ನಮ್ಮದು ಚಟ್ನಿ ಇದಕ್ಕೆ ಕಾಂಬಿನೇಷನ್ ಆಗಿ ತುಂಬ ಚೆನ್ನಾಗಿರುತ್ತೆ. ಒಳ್ಳೆ ಒಂದು ಟೇಸ್ಟ್ ಆಗಿರುತ್ತೆ. ನೋಡ್ಬೋದು ನಮ್ಮದು ಈ ಥರನೇ ಬಂದಿದೆ ದೋಸೆ. ನೀವು ಮನೆಯಲ್ಲಿ ಇದೇ ಥರನೇ ಮಾಡ್ಕೊಳ್ಳಿ. ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ನಮ್ಮ ವಿಡಿಯೋನ ನೋಡಿದ್ದಕ್ಕಾಗಿ ಧನ್ಯವಾದಗಳು.